ಫ್ರೆಂಡ್ಸ್, ವೆಡ್ನೆಸ್ಡೇ ಮಾರ್ನಿಂಗ್ ಟಿಫನ್ ಆದಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ, ಹಾಗೆ ಸ್ವಲ್ಪ ಪಾತ್ರೆನೂ ಇತ್ತು. ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸಿ. ನೋಡಿ ನನ್ನ ಮಗಳು ಎಷ್ಟು ತೀಟೆ ಮಾಡ್ತಾಳೆ. ಕಸ ಎಲ್ಲ ಗುಡಿಸಾದ್ಮೇಲೆ ತುಂಬ ದಿನ ಆಗಿತ್ತು ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು. ಅದಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೆ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಸ್ಪೂನು ಮಿಲ್ತಾನಿ ಮಿಟ್ಟಿ, 1/4 ಸ್ಪೂನು ನೀಮ್ ಪೌಡರು, ಮನೇಲೇ ಮಾಡ್ಕೊಂಡಿರೋದು ಇದನ್ನು, ಹಾಗೆ ಚಿಟಕಿ ಆಗೋವಷ್ಟು ಟೆಂಪಲ್ ಟರ್ಮರಿಕ್ನ ಹಾಕ್ಕೊಂಡು ಸ್ವಲ್ಪ ರೋಸ್ ವಾಟರ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸ್ವಲ್ಪನೇ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಲಾಸ್ಟಲ್ಲಿ ಈ ಥರ ಬರಬೇಕು. ಈ ಥರ ಥಿಕ್ನೆಸ್ ಬಂದಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು. ಮೊದಲು ಫೇಸ್ನ ನೀಟಾಗಿ ವಾಶ್ ಮಾಡಿ ಒಂದು ಕಾಟನ್ ಟವಲಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ಟು ನೋಡಿ ಒಂದು ಕಡೆಯಿಂದ ಫೇಸ್ಗೆ ಅಪ್ಲೈ ಮಾಡಬೇಕು. ಇದು ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ ಪಿಂಪಲ್ಸ್ ಮಾರ್ಕು ಮತ್ತು ಪಿಂಪಲ್ಸ್ ಆಗೋದು, ಆಮೇಲೆ ಡಾರ್ಕ್ನೆಸ್ಸು, ಪಿಗ್ಮೆಂಟೇಷನ್ನು ಎಲ್ಲ ಕಮ್ಮಿ ಆಗುತ್ತೆ. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ತುಂಬ ಪಿಂಪಲ್ಸು ಎಲ್ಲ ಆಗಿತ್ತು. ನಾನು ಇದನ್ನು ವೀಕ್ಲಿ 1-2 ಟೈಮ್ಸ್ ಆದರೂ ಹಾಕ್ಕೊತೀನಿ. ಮೊದಲಿಂದನೂ ಇದನ್ನು ಹಾಕ್ಕೊತೀನಿ. ಇದೇ ಥರನೇ ನಾನು ಸೋಪ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇದನ್ನು ಅಪ್ಲೈ ಆದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದರೆ ನೋಡಿ ನೀಟಾಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.